ಈಗ ನಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನಲ್ಲಿರುವಂತಹ ಸುಪ್ರಸಿದ್ಧ ದೇವಸ್ಥಾನವಾದಂತಹ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ರಾಮನಗರ. ಸೊ ಈ ದೇವಸ್ಥಾನದಲ್ಲಿ ಏನು ನವರಾತ್ರಿ ಇದ್ದದ್ರಿಂದ ಅಲ್ಲಿ ವಿದ್ಯುತ್ ಅಲಂಕಾರ ಅಂದರೆ ಏನು ಲೈಟಿಂಗನ್ನು ಮಾಡಿದರು. ತುಂಬ ಸುಂದರವಾಗಿ ಮೈಸೂರಲ್ಲಿ ಹೇಗೆ ಲೈಟಿಂಗ್ ಏನು ವಿಜೃಂಭಿಸ್ತಾ ಇತ್ತು ಅದೇ ರೀತಿ ಇಲ್ಲೂ ಕೂಡ ಲೈಟಿಂಗನ್ನು ಮಾಡಿದರು. ಸೊ ನಿನ್ನೆ ವಿಜಯದಶಮಿ ಇದ್ದದ್ರಿಂದ ಜೊತೆಗೆ ವಿಜಯದಶಮಿ ಮುಗಿದ ಮೇಲೆ ಇವತ್ತು ಕೂಡ ಆ ಲೈಟಿಂಗು ಇವತ್ತು ಇತ್ತು. ಸೊ ನೀವು ನೋಡ್ಬೋದು ದೇವಸ್ಥಾನದ ಎಲ್ಲ ಗೋಪುರದ ಎಲ್ಲ ಭಾಗಗಳಿಗೂ ಮತ್ತು ದೇವಸ್ಥಾನದ ಎಲ್ಲ ಭಾಗಗಳಿಗೂ ಕೂಡ ಲೈಟಿಂಗನ್ನು ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟು ಸುಂದರವಾಗಿ ಲೈಟಿಂಗನ್ನು ವ್ಯವಸ್ಥೆಯನ್ನು ಮಾಡಿರೋದು ಬಹುಶಃ ರಾಮನಗರ ಜಿಲ್ಲೆಯಲ್ಲಿ ಈ ದೇವಸ್ಥಾನದಲ್ಲಿ ಮಾತ್ರ ಅಂತಲೇ ನನಗನ್ನಿಸ್ತಾ ಇದೆ. ನೋಡ್ಬೋದು ಇವಾಗ ಎಷ್ಟು ಕೂಲಾಗಿದೆ. ಹಬ್ಬ ಎಲ್ಲ ಮುಗಿದಿದ್ದರಿಂದ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಯಿತು. ತುಂಬ ದೇವಸ್ಥಾನ ದೊಡ್ಡದಾಗಿದೆ, ಜೊತೆಗೆ ಲೈಟಿಂಗನ್ನು ತುಂಬ 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 ಸುಂದರವಾಗಿ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ರೀತಿಯಾದಂತಹ ಏನು ಬಣ್ಣಗಳಿರುವಂತಹ ಬಲ್ಬ್ಗಳನ್ನು ಇಲ್ಲಿ ಬೆಳೆಸಲಾಗಿದೆ. ಯಾಕೆ ಅಂತಂದರೆ ಈ ಒಂದು ಮೊದಲೇ ಈ ದೇವಸ್ಥಾನ ತುಂಬ ಸುಂದರವಾಗಿದೆ, ಅದರಲ್ಲೂ ಈ ಒಂದು ಲೈಟಿಂಗನ್ನು ಅಳವಡಿಸಿದಾದ್ಮೇಲೆ ಈ ದೇವಸ್ಥಾನ ಇನ್ನೂ ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ನವರಾತ್ರಿ ಟೈಮಲ್ಲಿ ಮೈಸೂರಿಗೆ ಹೋಗೋಕ್ಕೆ ಆಗದಿರುವಂಥ ಜನಗಳೆಲ್ಲರೂ ಕೂಡ ಇಲ್ಲೇ ಬಂದಿರ್ತಾರೆ. ಯಾಕೆ ಅಂತಂದರೆ ಅಲ್ಲಿಯ ದೇವಸ್ಥಾನದಲ್ಲಿರುವಂತಹ ದೇವರು ಎಷ್ಟು ಪವರ್ಫುಲ್ಲೋ ಇಲ್ಲೂ ಕೂಡ ಅಷ್ಟೇ ಪವರ್ಫುಲ್ ಆಗಿರುವಂತಹ ದೇವರನ್ನು ನೀವು ನೋಡ್ಬೋದಾಗಿದೆ. ಪ್ರತಿ ವರ್ಷ ಜುಲೈನಲ್ಲಿ ಇಲ್ಲಿ ಕರಗ ಮಹೋತ್ಸವ ನಡೆಯುತ್ತೆ. ಆ ಟೈಮ್ಗಿಂತಲೂ ಕೂಡ ಈ ಒಂದು ಟೈಮಲ್ಲಿ ನೀವು ನೋಡ್ಬೋದಲ್ಲಿ ಆರ್ಚ್ ಥರ ಒಂದು ಪುಷ್ಪಾಲಂಕಾರವನ್ನು ಕೂಡ ಮಾಡಿದ್ದಾರೆ. ದೇವಸ್ಥಾನದ ಒಳಾಂಗಣದಲ್ಲೂ ಕೂಡ ಅವರು ಇದೇ ರೀತಿಯಾದಂಥ ಅಲಂಕಾರವನ್ನು ಮಾಡಿದರು. ಬಟ್ ನಾನು ನಿಮಗೆ ತೋರಿಸ್ಲಿಕ್ಕೆ ಕೇವಲ ಹೊರಾಂಗಣದ ಡಿಜಿಟಲ್ ಲೈಟಿಂಗ್ಸ್ ಏನಿದೆ ಆ ವಿಡಿಯೋವನ್ನು ಮಾತ್ರ ನಾನು ನಿಮಗೆ ಪ್ರೆಸೆಂಟ್ ಮಾಡಿದ್ದೀನಿ. ಪ್ರತಿ ಭಾಗವನ್ನು ಕೂಡ ಇಲ್ಲಿ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸಿಂಹವಾಹಿನಿ ಆಗಿರೋದ್ರಿಂದ ದೇವಸ್ಥಾನದ ಎಲ್ಲ ಭಾಗಗಳಲ್ಲೂ ಕೂಡ ಸಿಂಹದ ಮುದ್ರೆಗಳು ಅಲ್ಲಿದೆ. ನೀವು ನೋಡ್ಬೋದು ಆಂಜನೇಯನ ಲೈಟಿಂಗನ್ನು ನೋಡ್ಬೋದು, ತುಂಬ ಸುಂದರವಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಬೃಹದಾಕಾರವಾಗಿ ಕೂಡ ಅದಿದೆ. ದೇವಸ್ಥಾನದ ಪಕ್ಕದಲ್ಲೇ ಅಲ್ಲಿ ಊಟಕ್ಕೆ ವ್ಯವಸ್ಥೆಯೂ ಕೂಡ ಅಲ್ಲಿದೆ. ಜೊತೆಗೆ ಯಾರಾದರೂ ಪ್ರೋಗ್ರಾಮ್ಸ್ಗಳು ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶವೂ ಕೂಡ ಇದೆ. ಓಂ ಅನ್ನೋ ಸಂಕೇತನೂ ಕೂಡ ಕಾಣ್ತಾ ಇದೆ. ಗೋಪುರ ನೋಡಿ ಎಷ್ಟು ವಿಶಾಲವಾಗಿದೆ, ಎಷ್ಟು ಸುಂದರವಾಗಿದೆ ಲೈಟಿಂಗಲ್ಲಿ. ಕತ್ಲೆ ಬೆಳಕಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೇನೆ. ತುಂಬ 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 ಸುಂದರವಾಗಿ ಕಂಡು ಬಂದಿದೆ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.